ಇವರಿಗೆ ಕೆಲಸ ಕೊಡಿಸ್ತೀನಿ, ಇನ್ನೊಬ್ರಿಗೆ ಜಾತಿ ಹುಡುಗರಿಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಮೋಸ ಮಾಡಿದ್ದಾಳೆ. ಸಭಾಪತಿ ನನಗೆ ಹೋಗೋಬಾರೋ ಫ್ರೆಂಡು, ನಾನು ನಿನಗೆ ಕೆಲಸ ಕೊಡ್ತೀನಿ, ನಿಮ್ಗೆ ಯಾಕೆ ಅಂತ ಹೇಳಿ 30,000 ಆಫರ್ ಮಾಡಿದ್ದಾಳೆ. 30 ಲಕ್ಷ 24 ಲಕ್ಷ ಕೊಟ್ಟಿದ್ದಾರೆ ಹಣ. ಅದನ್ನ ವಹಿವಾಟು ಮಾಡಿರೋದಕ್ಕೆಲ್ಲ ಇದೆ, ಅದನ್ನು ಜೆರಾಕ್ಸ್ ಕೊಡ್ತೀವಿ. ಅದಾದ್ಮೇಲೆ ಹೇಳ್ಬಿಟ್ಟು ತಗೊಂಡಿದ್ದಾಳೆ. ಆದ್ರೆ ಕೆಲಸ ಇವತ್ತವರೆಗೂ ಮಾಡಿಲ್ಲ. ಸಭಾಪತಿ ವಾಶ್ರೂಮ್ ಎಲ್ಲ ಯೂಸ್ ಮಾಡ್ತಾಳೆ. ಸಭಾಪತಿಯವರು ಹೋಗೋಬಾರೋ ಫ್ರೆಂಡು ಅಂತ ಹೇಳ್ಕೊಂಡಿದ್ದಾರೆ. ಸಭಾಪತಿಯವ್ರ ಹತ್ರ ನಾವು ಪ್ರಶ್ನೆ ಕೇಳಿದ್ರೆ ಮಾತ್ರ ನಮ್ಗೆ ಗೊತ್ತಾಗುತ್ತೆ ಹೌದಾ ಅಲ್ವಾ ಅಂತ. ಹಾಗಂತ ಬೇರೆ ಮಿನಿಸ್ಟರ್ಗಳ ಹತ್ರ ಎಲ್ಲ ಹೋಗಿದ್ದೀವಿ. ಅವ್ರ ಫೋಟೋಸ್ ತೋರಿಸ್ತೀನಿ ನಾನು, ಯಾರ್ಯಾರ ಜೊತೆ ಮಾತಾಡಿದ್ದಾಳೆ, ಯಾರ್ಯಾರ ಜೊತೆ ಫೋಟೋ ಹಾಕೊಂಡಿದ್ದಾಳೆ, ಯಾರ್ಯಾರ ಬಗ್ಗೆ ಏನೇನು ಹೇಳಿದ್ದಾಳೆ ಅನ್ನೋದು ಪುಷ್ಪ, ನಾನು ವರ್ಣ ಕ್ಷೇತ್ರಗಳು ಸಿಎಂ ಸಾಹೇಬ್ರಿಗೆ ಗೊತ್ತಿರೋ ಹುಡುಗಿನೇ. ಶ್ರೀಮತಿ ಪವಿತ್ರ ಗೌಡ HG ಪವಿತ್ರ ಗೌಡ ಅವರು 2011ರಲ್ಲಿ ಕಸ್ತೂರಿ ಟಿವಿಯಲ್ಲಿ ಒಂದು ಸಿಟಿಸನ್ ಪ್ರೋಗ್ರಾಮ್ ಶುರುವಾಯಿತು. ಆ ಪ್ರೋಗ್ರಾಮ್ ಅಲ್ಲಿ ಆಯಮ್ಮನು ಕೂಡ ಬಂದಿದ್ದು ಪಾರ್ಟಿಸಿಪೇಟ್ ಮಾಡೋದಕ್ಕೆ ನಾನು ಹೋಗಿದ್ದೆ. ಅಲ್ಲಿ ನಾವು ಫಸ್ಟ್ ರೌಂಡ್ ಅಲ್ಲಿ ಒಂದು 60 ಜನ ಸೆಲೆಕ್ಟ್ ಆಗ್ತೀವಿ, ಅದ್ರಲ್ಲಿ ಅವ್ರು ಇರ್ತಾರೆ. ಸೆಕೆಂಡ್ ರೌಂಡ್ ಅಲ್ಲಿ ಒಂದು 30 ಜನ ಸೆಲೆಕ್ಟ್ ಆಗ್ತೀವಿ, ಅದ್ರಲ್ಲಿ ಅವ್ರು ಇರೋದಿಲ್ಲ. ಮತ್ತೆ ನಾವು ಊಟಕ್ಕೆ ಕೂಡ ಜೊತೆಗೆ ಹೋಗ್ತೀವಿ, ಅದನ್ನ ಫೋಟೋ ಎಲ್ಲ ತಗೊಂತೀವಿ. ಫೋಟೋಗಳು ಕೇಳ್ತಾ ಅದಕ್ಕೆ ನಂತರ ರಾತ್ರಿ ನಾನೇ ತಗೊಂಡೋಗಿ ನನ್ನ 2 ವೀಲರಲ್ಲಿ ಅವ್ರನ್ನ ಕತ್ತು ಗುಂಪಿನಲ್ಲಿ ಬಿಡ್ತೀನಿ. ನನ್ನ ಮನೆ ಕೂಡ ಕತ್ತು ಗುಂಪಿನಲ್ಲೇ ಇರುತ್ತೆ ಅವರು. ಅದಾದ್ಮೇಲೆ ನಾನು ಡಾಮಿನನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ಆ ಡಾಮಿನನ್ಸ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಾನು ಒಂದು ಮೆಸ್ ಊಟಕ್ಕೆ ಹೋಗ್ತೀನಿ. ಅಲ್ಲ ಅದಕ್ಕೂ ಮುಂಚೆ ದೇವಸ್ಥಾನದಲ್ಲಿ ಸಿಗ್ತಾರೆ ಅವ್ರು ನಮಗೆ, ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ. ನಾನು ದೇವಸ್ಥಾನಕ್ಕೆ ಹೋಗಿರ್ತೀನಿ, ದೇವಸ್ಥಾನದಲ್ಲಿ ಸಿಕ್ಕಿದ್ರು, ಮನೇನ ಕರ್ಕೊಂಡು ಹೋಗಿ ತೋರಿಸಿದ್ರು. ಅದಾದ್ಮೇಲೆ ನಾನು ಡಾಮಿನನ್ಸ್ ಪಿಜ್ಜಾದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಮತ್ತೆ ನಾನು ಮೆಸ್ ಊಟಕ್ಕೆ ಹೋಗ್ತೀನಿ. ಅಲ್ಲಿ ಅವ್ರ ಮನೆ ಹತ್ರ ಇರುತ್ತೆ. ಸೊ ಹಾಗಾಗಿ ಕಾಲ್ ಮಾಡಿ ನಾನೇ ಹೋಗ್ತೀನಿ. ಫಸ್ಟ್ ಟೈಮ್ ಹೋದಾಗ ಅವ್ರ ಮನೆಯಲ್ಲಿ ಯಾರು ಇರೋದಿಲ್ಲ, ಅವ್ರ ಒಬ್ಬರೇ ಇರ್ತಾರೆ. ಸೆಕೆಂಡ್ ಟೈಮ್ ಹೋದಾಗ ಒಂದು ಮಗು ಇರುತ್ತೆ, ನನ್ನ ಮಗು ಅಂತ ಹೇಳ್ತಾರೆ. ಥರ್ಡ್ ಟೈಮ್ ಆ ಮಗು ಜೊತೆ ನಾನು ಸ್ವಿಮ್ಮಿಂಗ್ ಎಲ್ಲ ಆಟ ಆಡಿದ್ರೆ ಬಂದೆ. ಆಮೇಲೆ ನಾನು ಕೆಲಸ ಬಿಟ್ಬಿಟ್ಟೆ, ಅದಷ್ಟೇ ಅವರು. ಅದಾದ್ಮೇಲೆ 2016ರಲ್ಲಿ ಅಂತ ಹೇಳಿ ಒಬ್ಬನ ಪರಿಚಯ ಮಾಡಿಸಿದ್ರು. ಅದಾದ ನಂತರ 2016ರಲ್ಲಿ ನನಗೆ ಪಾಪಣ್ಣವ್ರನ್ನ ಪರಿಚಯ ಮಾಡಿಸಿದ್ರು, ಗಂಡ ಅಂತೇಳಿ. ಅವಾಗ ನಮ್ಮ ಮದುವೆ ಆಗಿದ್ದು 2016ರಲ್ಲಿ. ನಮ್ಮ ಮನೆಯವ್ರನ್ನ ನನ್ನನ್ನು ಇಬ್ಬರು ಊಟ ಕರೀತಾಳೆ ಮನೆಗೆ. ಬ್ರಿಗೇಡಲ್ಲಿ ಮನೆ ಇರುತ್ತೆ, ಮನೆ ಚೇಂಜ್ ಮಾಡಿಬಿಡ್ತಾಳೆ. ಫಸ್ಟ್ ಹೋಗಿದ್ದು ನಾನು ಶ್ರೀರಾಮ್ ಅಪಾರ್ಟ್ಮೆಂಟ್ಸ್. ಸೆಕೆಂಡ್ ಟೈಮ್ ಹೋಗೋದು ನಾನು 2016ರಲ್ಲಿ ಹೋಗೋದು ಬ್ರಿಗೇಡ್ಗೆ ಹೋದಾಗ ನಮ್ಮ ಯಜಮಾನ್ರು ಕೇಳ್ತಾರೆ, ಅವ್ರ ಯಜಮಾನ್ರು ಏನ್ ಕೆಲಸ ಮಾಡ್ತಾರೆ ಅಂತ. ನಮ್ಮ ಯಜಮಾನ್ರು ಕೂಡ ಟೂಲ್ಸ್ ಡಿಸೈನರು, ನಾನು ಏನಿದೆ ಇಂಜಿನಿಯರ್ ಅಂತ ಹೇಳ್ತೀನಿ. ಅಲ್ಲಿ ಹೋದ ತಕ್ಷಣ ಪಾಪಣ್ಣವರು ಯೂನಿಫಾರ್ಮ್ ಹಾಕೊಂಡು ರೂಮಲ್ಲಿ ಅವ್ರಿಬ್ರು ಏನೋ ಇದು ಮಾಡೋದನ್ನ ನನ್ನ ಗಂಡ ಅಬ್ಸರ್ವ್ ಮಾಡ್ತಾರೆ. ಮಾಡ್ಬಿಟ್ಟು ನನ್ಗೆ ಸರಿಯಾಗಿ ಕ್ಲಾಸ್ ತಗೋತಾನೆ. ಊಟ ಮಾಡೋಕ್ಕೂ ಕೂಡ ನನಗೆ ಸರಿಯಾಗಿ ಗೊತ್ತಿಲ್ಲ. ಇನ್ನೊಂದ್ರೆ ಇಂಜಿನಿಯರ್ ಅಂತೀಯ, ಆಯಪ್ಪ ನಮಗೆ ಪೊಲೀಸು ಅಂತ. ನಾವು ಅಲ್ಲಿ ಆಕ್ಚುಲಿ ಸ್ಟೇ ಆಗಕ್ಕೆ ಹೋಗಿರ್ತೀವಿ ನೈಟ್. ನಾವು ಸ್ಟೇ ಆಗಲ್ಲ. ನನ್ನ ಗಂಡ ಜಗಳ ಮಾಡಕ್ಕೆ ಶುರು ಮಾಡ್ತಾನೆ, ನಾನು ಬಂದ್ಬಿಡ್ತೀವಿ ನಾವು. ಅದು ಲಾಸ್ಟ್ ಅಷ್ಟೇ, ಮತ್ತೆ ಸಿಗಕ್ಕೆ ಹೋಗಿಲ್ಲ ನಾನು. ಯಾಕೆಂದ್ರೆ ನನ್ನ ಗಂಡ ಚೆನ್ನಾಗಿ ಉಪ್ಪಾಗ್ತಾನೆ ನನಗೆ. ಅದಾದ್ಮೇಲೆ ಇವಾಗ ಹೊಸದಾಗಿ ನಮ್ಮ ಸಾಹೇಬರು ಬಂದ್ರಲ್ಲ, ಸಿಎಂ ಸಿದ್ದರಾಮಯ್ಯ CM ಆದಮೇಲೆ 2022-23ರಲ್ಲಿ ಸಿಗ್ತಾರೆ.